ಕ್ಷೇತ್ರದಲ್ಲಿ ಮತ್ತೆ ರಕ್ತದೋಕುಳಿ ಹರಿದಿದೆ. ಆದರೆ ಈ ಬಾರಿ ಹೆಣ ಬಿದ್ದಿರೋದು ಹಳೆ ಜಿದ್ದಿಗಲ್ಲ. ಆಂಟಿಯ ಕಾಮದ ಪ್ರೇಮಕ್ಕಾಗಿ ಪರಪುರುಷನ ಮೋಹಕ್ಕೆ ಬಿದ್ದವಳು ಗಂಡನಿಗೆ ಮುಹೂರ್ತ ಇಟ್ಟಿದ್ದಾಳಂತೆ. ಆಂಟಿ ಮೇಲೆ ಪ್ರೇಮ, ಅಂಕಲ್ ಕಥೆ ಹರೋಹರ. ಕಗ್ಗತ್ತಲ ರಾತ್ರಿ ಹೊಲಕ್ಕೆ ಹೋದವ ಖಲ್ಲಾಸ್. ಬೆಳಗಾದ್ರೆ ಸಾಕು ಬರೀ ಕೊಲೆ, ಸುಲಿಗೆ, ದರೋಡೆ ಪ್ರಕರಣಗಳೇ ಕಿವಿಗೆ ಬೀಳ್ತಿವೆ. ಅಲ್ಲಿ ಅವರನ್ನ ಹೊಡೆದ್ರಂತೆ, ಇಲ್ಲಿ ಅವರನ್ನ ಹೊಡೆದ್ರಂತೆ ಅನ್ನೋ ಸುದ್ದಿ ಕೇಳಿ ಕೇಳಿ ಜನ ಸಹ ರೋಸಿ ಹೋಗಿದ್ದಾರೆ. ಈಗೀಗಂತೂ ಅಕ್ರಮ ಸಂಬಂಧಕ್ಕೆ ಹೆಣ ಉರುಳಿಸೋರೆ ಜಾಸ್ತಿ ಆಗೋಗಿದ್ದಾರೆ ಬಿಡಿ. ವಿಜಯಪುರ ಜಿಲ್ಲೆಯ ಆಲಮೇಲ ಪಟ್ಟಣದಲ್ಲೂ ಇಂಥದ್ದೇ ಕೊಲೆ ನಡೆದೋಗಿದೆ. ಈತನ ಹೆಸರು ಫಾರೂಕ್ ಲಾಳಸಂಗಿ. ಇವನ ಪತ್ನಿಯೇ ಮಾಬೂಬಿ. ಈ ಆಂಟಿಗೆ ಗಂಡನಲ್ಲಿ ಕಾಣದ್ದು, ಪ್ರಿಯಕರನಲ್ಲಿ ಅದೇನು ಕಂಡಿತ್ತೋ ದೇವರೇ ಬಲ್ಲ. ತಮ್ಮೂರಿನ ಸಂತೋಷ್ ಅನ್ನೋನ ಜೊತೆ ಕಳ್ಳಾಟ ಶುರು ಮಾಡಿದ್ದ ಮಾಬೂಬಿ ಮಾಯಾಲೋಕದಲ್ಲಿ ತೇಲಾಡ್ತಿದ್ಲು. ಈ ವಿಷಯ ಗಂಡನಿಗೆ ಗೊತ್ತಾಗ್ತಿದ್ದಂತೆ ಹೆಂಡತಿಗೆ ವಾರ್ನಿಂಗ್ ಮಾಡಿದ್ದ. ಇದರಿಂದ ಸಿಟ್ಟಿಗೆದ್ದ ಮಾಬೂಬಿ ಪ್ರಿಯಕರನ ಜೊತೆ ಸೇರಿ ಪಿತೂರಿ ಶುರು ಮಾಡಿದ್ಲು. ಮೊನ್ನೆ ಸಂಜೆ ಮಾಬೂಬಿ ತವರು ಮನೆ ಸೇರ್ಕೊಂಡ್ರೆ ಸಂತೋಷ ಸಂಚು ರೂಪಿಸಿದ್ದ. ರಾತ್ರಿ ಹೊಲಕ್ಕೆ ಹೋಗ್ತಾನೆ ಅನ್ನೋದನ್ನ ಮೊದಲೇ ತಿಳಿದಿದ್ದ ಸಂತೋಷ್ ಗ್ಯಾಂಗ್ ಫಾರೂಕ್ ಬರೋದನ್ನೇ ಕಾಯ್ತಿತ್ತು. ಕತ್ತಲ ರಾತ್ರಿಯಲ್ಲಿ ಅಡ್ಡ ಹಾಕಿದವರು ಮನಬಂದಂತೆ ಕೊಚ್ಚಿ ಕೊಲೆ ಮಾಡಿದ್ದಾರೆ. ನಂತರ ಹೊಲದಲ್ಲೇ ಹೆಣ ಎಸೆದು ಎಸ್ಕೇಪ್ ಆಗಿದ್ರು. ತನಿಖೆಯನ್ನು ಕೈಗೊಂಡಾಗ ಇದರಲ್ಲಿ ಕಂಡು ಬರುತ್ತೆ ಏನು ಡಿಸೀಸ್ಡು ಫಾರೂಕಿ ಇದ್ದಾನೆ, ಅವನ ಹೆಂಡತಿ ಮತ್ತು ಅವನ ಜೊತೆ ಪರಿಚಯ ಇದ್ದಂತಹ ಸಂತೋಷನ ಬ್ರದರ್ ಇನ್ ಲಾ ಆದಂಥ ದಾನಯ್ಯ ಹಿರೇಮಠು, ಇವರೆಲ್ಲರೂ ಸೇರಿ ಅದನ್ನು ಕೊಲೆ ಮಾಡಿರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ 3 ಜನ ಆರೋಪಿತರನ್ನು ಈಗ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿದೆ. 3 ಜನನೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹಂತಕರ ಹೆಡೆಮುರಿ ಕಟ್ಟಿದ್ದಾರೆ. ಪತ್ನಿಯ ಕಾಮ ಪ್ರೇಮಕ್ಕೆ ಅಮಾಯಕ ಬಲಿಯಾಗಿದ್ದು ಮಾತ್ರ ದುರಂತ. ಗುರುರಾಜ್, ನ್ಯೂಸ್ 18, ವಿಜಯಪುರ. ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಪಕ್ಷದ ನಾಯಕರೇ ದೊಡ್ಡ ತಲೆನೋವಾಗಿದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು ಆಗ್ತಿರುವಂತಹ ಬಾಂಬ್ಗೆ ಕೈಪಡೆ ಕಂಗಾಲಾಗಿ ಹೋಗಿದೆ. BR ಪಾಟೀಲ್ ಬೆನ್ನಲ್ಲೇ ರಾಜು ಕಾಗೆ ಕೂಡ ಸಿಡಿದೆದ್ದಿದ್ದಾರೆ. ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ, ನಾನೇ ಮಾತಾಡೋದು, ನನ್ನ ಧ್ವನಿ ಇನ್ನು ಭಾಳ ಜನ ಹೇಳೋರಿದ್ದಾರೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದು. ಅಸಮಾಧಾನ ಹೋಗಲಾಡಿಸೋರು ನಾನು ಕರೆದು ಮಾತಾಡ್ತೀನಿ. ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಪ್ರತಿಪಕ್ಷಗಳಿಗಿಂತ ಆಡಳಿತ ಪಕ್ಷದ ಶಾಸಕರ ಕಾಟವೇ ಜಾಸ್ತಿ ಆಗ್ತಿದೆ. ಒಬ್ಬರಾದ ಮೇಲೊಬ್ಬ ಶಾಸಕರು ಈಗ ಸರ್ಕಾರದ ವಿರುದ್ಧವೇ ಮುಗಿಬೀಳುತ್ತಿದ್ದಾರೆ. ಒಬ್ರು ಮನೆ ಬೇಕು ಅಂದ್ರೆ, ದುಡ್ಡು ಕೊಡಬೇಕು ಅಂದ್ರೆ ಮತ್ತೊಬ್ರು ಸಿಎಂ ಕೊಟ್ಟ ವಿಶೇಷ ಅನುದಾನವೇ ರಿಲೀಸ್ ಆಗ್ತಿಲ್ಲ ಎನ್ನುತ್ತಿದ್ದಾರೆ. ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಎನ್ನುವುದನ್ನ ಪ್ರತಿಪಕ್ಷಗಳಿಗಿಂತ ಜೋರು ಧ್ವನಿಯಲ್ಲಿ ಆಡಳಿತ ಪಕ್ಷದ ಶಾಸಕರೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಎಲ್ಲ ವ್ಯವಸ್ಥೆ ಅನ್ನೋದೆಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಹೀಗೆ ಒಬ್ಬರ ಹಿಂದೆ ಒಬ್ಬರು ಸರ್ಕಾರದ ವಿರುದ್ಧವೇ ಬಹಿರಂಗ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಇದರ ನಡುವೆ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಕೊಡುವುದು ಒಳ್ಳೆಯದು ಎಂದಿದ್ದಾರೆ. ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ನನ್ನ ಲೆಕ್ಕ. ಇದರಲ್ಲಿ 2 ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ಆ ಥರ ಏನಾರು ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು, ಯಾರೇ ನಮ್ಗೆ ಗೊತ್ತಾ, ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಿದ್ದಾರೆ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನನ್ನೊಂದು ಭಾವನೆ. ಹೀಗೆ ಸರ್ಕಾರಕ್ಕೆ ಸ್ವಪಕ್ಷೀಯರು ಕೊಡ್ತಿರುವ ಪೆಟ್ಟು ಸಹಜವಾಗೇ ಪ್ರತಿಪಕ್ಷಗಳಿಗೂ ಅಸ್ತ್ರವಾಗಿದೆ. 40% ಸರ್ಕಾರ ಎಂದು ಬಿಜೆಪಿ ವಿರುದ್ಧ ಹೋರಾಟ ಮಾಡಿದ್ದ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲು ಬಿಜೆಪಿ ಕೈಗೆ ಹೊಸ ಅಸ್ತ್ರ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಕೂಡ ಇವತ್ತು ಈ ಸರ್ಕಾರದಲ್ಲಿ ಹಣ ಕೊಡದೆ ಯಾವುದೂ ಕೂಡ ಸೈನ್ ಆಗ್ತಿಲ್ಲ. ರಾಜು ಕಾಗೆ ಅಂತಲ್ಲ, ಅಂತವ್ರು 10 ಜನ ಇದ್ದಾರೆ. ಒಬ್ಬೊಬ್ಬರೇ ಬಾಯಿ ಬಿಡ್ತಾರೆ, ನೀವೇ ಕಾದ್ ನೋಡಿ. ಈ ಎಲ್ಲ ಗದ್ದಲ, ಗಲಾಟೆ, ಮನಸ್ತಾಪಗಳ ಬೆನ್ನಲ್ಲೇ ಸಿಎಂ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಹೈಕಮಾಂಡ್ ನಾಯಕರನ್ನೂ ಸಿದ್ದರಾಮಯ್ಯ ಭೇಟಿ ಮಾಡಲಿದ್ದಾರೆ. ಹಾಗೇನಾದ್ರೂ ಭೇಟಿಯಾದ್ರೆ ರಾಜ್ಯ ರಾಜಕೀಯದಲ್ಲಿ ಎದ್ದಿರುವ ಎಲ್ಲಾ ಗೊಂದಲಗಳಿಗೂ ಪರಿಹಾರ ಕಂಡುಕೊಂಡು ಬರುತ್ತಾರಾ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.